ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಗಂಗಾನಗರ ಬಡಾವಣೆಯಲ್ಲಿ ಪುರಾತನ ಕಾಲದ ದೇವತೆಯಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಪರಶುರಾಮ ಮಹಾಕಾರ್ಯ ಪೂಜೆ ನವೆಂಬರ್ 9ರಿಂದ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಕಾಂತ್ ಆಲೂರ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ತರುಣ ಸಂಘ, ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜೀರ್ಣೋದ್ಧಾರ ಸಂಘದ ವತಿಯಿಂದ ನವೆಂಬರ್ 9ರಂದು ಸಾಯಂಕಾಲ 7 ಗಂಟೆಗೆ ಸಂಗೀತ ಕಾರ್ಯಕ್ರಮ, ನವೆಂಬರ್ 10ರಂದು ಸೋಮವಾರ ಬೆಳಗ್ಗೆ 6:30 ಗಂಟೆಗೆ ದೇವಿಯ ಅಭಿಷೇಕ ಕಾರ್ಯಕ್ರಮ ಇದ್ದು, ತದನಂತರ ಉಡಿ ತುಂಬುವ ಕಾರ್ಯಕ್ರಮ ಇದೆ. ಸಾಯಂಕಾಲ 6 ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮ ನೆರವೇರಿಸಲಾಗುವುದು ಮತ್ತು ದಿನಾಂಕ 11/11/2025ರಂದು ಮಂಗಳವಾರ ಬೆಳಗ್ಗೆ 9:30 ಗಂಟೆಗೆ ಕರೆ ಯಲ್ಲಮ್ಮನ ದೇವಸ್ಥಾನದಿಂದ ಉತ್ಸವ ಮೂರ್ತಿಯೊಂದಿಗೆ 101 ಮುತ್ತೈದೆಯರ ಕಳಸದೊಂದಿಗೆ ಬಾಜಾ, ಭಜಂತ್ರಿ, ಡೊಳ್ಳು, ಹಲಗೆ ಹಾಗೂ ವಿವಿಧ ವಾದ್ಯಗಳೊಂದಿಗೆ ದೇವಿಯ ಆರಾಧಕರು ಭೂತೆಯವರೊಂದಿಗೆ ಉತ್ಸವ ಮೂರ್ತಿ ಚಾಲನೆಯನ್ನು ತಿಪ್ಪಣ್ಣಪ್ಪ ಕಮಕ್ನೂರ್ ವಿಧಾನ ಪರಿಷತ್ ಸದಸ್ಯರೊಬ್ಬರ ಅಮೃತ ಹಸ್ತದಿಂದ ನೆರವೇರುವುದು ಎಂದರು. ರೇಣುಕಾ ಯಲ್ಲಮ್ಮ ದೇವಿ ಮಂದಿರದ ಮಹಾಕಾರ್ಯ ಪೂಜಾ ಕುರಿತು ಈಗ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನ್ಯರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಗಂಗಾನಗರ ಬಡಾವಣೆಯಲ್ಲಿರುವ ಪುರಾತನ ಕಾಲದ ದೇವತೆಯಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹಾಗೂ ಪರಶುರಾಮ್ ದೇವರ ಮಹಾಕಾರ್ಯ ಪೂಜೆ ಇರುತ್ತದೆ. ದಿನಾಂಕ 9/11/2025ರಂದು ಸಾಯಂಕಾಲ 7 ಗಂಟೆಗೆ ಸಂಗೀತ ಕಾರ್ಯಕ್ರಮ ಮತ್ತು ದಿನಾಂಕ 10/11/2025ರಂದು ಸೋಮವಾರ ಬೆಳಿಗ್ಗೆ 6:30 ಗಂಟೆಗೆ ಯಲ್ಲಮ್ಮ ದೇವಿಯ ಅಭಿಷೇಕ ಕಾರ್ಯಕ್ರಮವಿದ್ದು, ತದನಂತರ ಉಡಿ ತುಂಬುವ ಕಾರ್ಯಕ್ರಮವಿರುತ್ತದೆ. ಅದೇ ರೀತಿ ಸಾಯಂಕಾಲ ಸಂಜೆ 6 ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮ ಕೂಡ ನೆರವೇರಿಸಲಾಗುವುದು ಮತ್ತು ದಿನಾಂಕ 11/11/2025ರಂದು ಮಂಗಳವಾರ ಬೆಳಿಗ್ಗೆ 9:30 ಗಂಟೆಗೆ ಕೆರೆ ಯಲ್ಲಮ್ಮನ ದೇವಸ್ಥಾನದಿಂದ ಉತ್ಸವ ಮೂರ್ತಿಯೊಂದಿಗೆ 101 ಮುತ್ತೈದೆಯರ ಕಳಸದೊಂದಿಗೆ ಬಾಜಾ, ಭಜಂತ್ರಿ, ಡೊಳ್ಳು, ಹಲಗೆ ಹಾಗೂ ವಿವಿಧ ವಾದ್ಯಗಳೊಂದಿಗೆ ದೇವಿಯ ಆರಾಧಕರು ಭೂತೆಯರೊಂದಿಗೆ ಉತ್ಸವ ಮೂರ್ತಿಯ ಚಾಲನೆಯನ್ನು ನಮ್ಮ ಸಮಾಜದ ಹಿರಿಯರು ಹಾಗೂ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು ಇವರ ಅಮೃತ ಹಸ್ತದಿಂದ ಚಾಲನೆಯನ್ನು ಕೊಡಲಾಗುವುದು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶ್ರೀ ಖನಿಜಾ ಫಾತಿಮ್ ಉತ್ತರ ಮತಕ್ಷೇತ್ರದ ಶಾಸಕರು ಹಾಗೂ ಶ್ರೀ ಚಂದು ಪಾಟೀಲ್ BJP ಜಿಲ್ಲಾ ಅಧ್ಯಕ್ಷರು ಮತ್ತು ಶ್ರೀ ಉಮೇಶ್ ತಳವಾರ್ ಖ್ಯಾತ ಉದ್ಯಮಿದಾರರು, ಅದೇ ರೀತಿ ಇನ್ನೂ ಅನೇಕ ರಾಜಕೀಯ ಮುಖಂಡರು ಹಾಗೂ ಸಮಾಜದ ಹಿರಿಯರು, ಅದೇ ರೀತಿ ನಮ್ಮ ಗಂಗಾನಗರದ ಹಿರಿಯರಾದಂಥ ಶ್ರೀ ರಾಯಪ್ಪ ಹುನಗುಂಟಿ, ಅಮೃತ್ ಡಿಗ್ಗಿ, ಶಾಂತಪ್ಪ ಕೂಡಿ, ವಿಜಯಕುಮಾರ್ ಹದಗಲ್, ದತ್ತು ಹೂನಳ್ಳಿ ಹಾಗೂ ಇನ್ನೂ ಅನೇಕ ಹಿರಿಯರು ಹಾಗೂ ಮಹಿಳಾ ಸಂಘದವರು, ನಮ್ಮ ಸಮಾಜದ ಎಲ್ಲ ಯುವಕರು ಹಾಗೆ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು. ಕೆರೆ ಯಲ್ಲಮ್ಮನ ದೇವಸ್ಥಾನದಿಂದ ಉತ್ಸವ ಮೂರ್ತಿಯು ಪ್ರಾರಂಭವಾಗಿ ಗೋವಾ ಹೋಟೆಲ್ ಮೂಲಕ ಶರಣಬಸವೇಶ್ವರ ಮಂದಿರ ಮಾರ್ಗವಾಗಿ ಲಾಲ್ಗೇರಿ ಕ್ರಾಸ್ ಹಾಗೂ ಗಂಗಾನಗರದ ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನಕ್ಕೆ ತಲುಪುವುದು. ದೇವಿಯ ಕಾರ್ಯದ ಪೂಜೆ ನೆರವೇರಿಸಿದ ನಂತರ ಸಾಯಂಕಾಲ 5 ಗಂಟೆಯಿಂದ ಸಾರ್ವಜನಿಕರಿಗೆ ಪ್ರಸಾದ ವಿತರಿಸಲಾಗುವುದು. ಆದ ಕಾರಣ ನಗರದಲ್ಲಿರುವ ಎಲ್ಲ ಸಾರ್ವಜನಿಕರು ಹಾಗೂ ಸಮಾಜದ ಎಲ್ಲ ಹಿರಿಯರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ತಮ್ಮಲ್ಲೆಲ್ಲರಲ್ಲಿ ಕೇಳಿಕೊಳ್ತೇವೆ. ಅದರಲ್ಲಿ ಎಲ್ಲ ಮಾಧ್ಯಮ ಮಿತ್ರರು ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇವೆ. ಇದು ಪ್ರತಿ 3 ವರ್ಷಕ್ಕೊಮ್ಮೆ ಮಹಾಕಾರ್ಯ ಪೂಜೆ ಮಾಡ್ತಾಯಿದ್ದೀವಿ ರೀ. ಇದು ಭಾಳ ಪುರಾತನ ಕಾರ್ಯಕ್ರಮ ಇರೋದರಿಂದ ಯಲ್ಲಮ್ಮ ದೇವಿಯ ಲಾಸ್ಟ್ 2023ರಲ್ಲಿ ಹೊಸ ನೂತನವಾಗಿ ಗುಡಿ ನಿರ್ಮಾಣ ಆಗಿತ್ತು ರೀ. ಗುಡಿ ಮೊದಲು ಭಾಳ ಹಳಿದಿತ್ತು ರೀ, ಅದಕ್ಕೆ ಮತ್ತೆ ಜೀರ್ಣೋದ್ಧಾರ ಮಾಡಿ ಹೊಸ ಗುಡಿ ಕಟ್ಟಿಸಿ ಆ ದಿನ 2023ಕ್ಕೆ ಮಹಾಕಾರ್ಯ ಮಾಡಿದ್ದೇವೆ ರೀ. ಈ ಸುದ್ದಿಗೋಷ್ಠಿಯಲ್ಲಿ ಅನಿಲ್ ಕೋಡಿ, ರಾಯಪ್ಪ ಹುನಗುಂಟಿ, ಅಮೃತ್ ಡಿಗಿ, ಶಾಂತಪ್ಪ ಕೋಡಿ, ವಿಜಯಕುಮಾರ್ ಕೋಲಿ ಸಮಾಜದ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ಸ್, RJ32 ಕನ್ನಡ ನ್ಯೂಸ್, ಕಲಬುರಗಿ.